ಲೋಕಸಭೆಯಲ್ಲಿ ಭೀತಿ ಹುಟ್ಟಿಸಿದ್ದ 6 ಜನರ ಸಂಚು ಬಯಲಾಗಿದೆ. ಆರೋಪಿಗಳ ಹಿನ್ನೆಲೆ ಬಹಿರಂಗವಾಗಿದೆ. ಹಾಸನ ಮೂಲದ ಮನೋರಂಜನ್ ಬಿ ಡ್ರಾಪ್ ಔಟ್ ಆಗಿದ್ದಂತೆ. ಈ ಸುದ್ದಿಗಳನ್ನು ನೋಡೋಣ. ಯಾರಿವರು ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. 22 ವರ್ಷಗಳ ಹಿಂದೆ ಸಂಸತ್ ದಾಳಿಯಾದ ಅದೇ ದಿನ ಅಂದ್ರೆ ನಿನ್ನೆ ಡಿಸೆಂಬರ್ 13ರಂದೇ ಮತ್ತೆ ಭದ್ರತಾ ಲೋಪವಾಗಲಿದೆ ಅಂತ ಯಾರೂ ಊಹಿಸಿರಲಿಲ್ಲ. ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದ ಇಬ್ಬರು ಸಂಸದರತ್ತ ಬಂದು ಬಣ್ಣದ ಗ್ಯಾಸ್ ಹರಿಬಿಟ್ಟು ಸುಮಾರು 1 ನಿಮಿಷ ಆತಂಕ ಹುಟ್ಟಿಸಿದ್ರು. ಅತ್ತ ಹೊರಗಡೆ ಮತ್ತಿಬ್ಬರು ಪ್ರತಿಭಟನೆ ನಡೆಸಿದ್ರು. ಇದೀಗ ಈ 5 ಹಿನ್ನೆಲೆ ಬಹಿರಂಗವಾಗಿದೆ. ಇನ್ನು ಈ ಆತಂಕ ಹುಟ್ಟಿಸುವ ಕೃತ್ಯದಲ್ಲಿ ಭಾಗಿಯಾದ 6 ಆರೋಪಿಗಳು ದೇಶದ ವಿವಿಧ ರಾಜ್ಯಗಳಿಂದ ಬಂದವರಾಗಿದ್ದಾರೆ. ಉತ್ತರ ಪ್ರದೇಶ ಮೂಲದ ಸಾಗರ್ ಶರ್ಮಾ, ಕರ್ನಾಟಕ ಮೂಲದ ಮನೋರಂಜನ್ ಡಿ ಗೌಡ, ಮಹಾರಾಷ್ಟ್ರ ಮೂಲದ ಅಮೋಲ್ ಧನ್ರಾಜ್ ಶಿಂಧೆ, ಹರಿಯಾಣದ ಜಿಂದ್ ಮೂಲದ ನೀಲಂ ಸಿಂಗ್ ಬಂಧಿಸಲಾಗಿದೆ. ಇನ್ನು ಲಲಿತ್ಜಾಗಾಗಿ ಬಲೆ ಬೀಸಲಾಗಿದ್ದು ಆತನ ಮೂಲ ಇನ್ನೂ ಪತ್ತೆಯಾಗಿಲ್ಲ. ಸದನದೊಳಗೆ ಜಿಗಿದ 27 ವರ್ಷದ ಸಾಗರ್ ಶರ್ಮಾ ಉತ್ತರ ಪ್ರದೇಶದ ಲಕ್ನೋ ಮೂಲದವನಾಗಿದ್ದಾನೆ. ಆತನ ಕುಟುಂಬದವರು ಅಲಂಗಬಾಗ್ನ ರಾಮನಗರದಲ್ಲಿ ವಾಸಿಸುತ್ತಿದ್ದಾರೆ. ಸಾಗರ್ ತಂದೆ ಬಡವರಾಗಿದ್ದು ಕುಟುಂಬ ಕಡುಬಡತನದಲ್ಲಿ ಜೀವನ ಸಾಗಿಸುತ್ತಿದೆ. ಇನ್ನು ಇದೇ ಕಾರಣಕ್ಕೆ ಈ ಸಾಗರ್ 12ನೇ ತರಗತಿಗೆ ಓದು ನಿಲ್ಲಿಸಿ ಈ ರಿಕ್ಷಾ ಓಡಿಸುತ್ತಿದ್ದ. ಇನ್ನು ಕೃತ್ಯ ನಡೆಸುವ 2 ದಿನಗಳ ಹಿಂದೆ ನಾನು ಪ್ರತಿಭಟನೆಗೆ ಹೋಗ್ತಿದ್ದೀನಿ ಅಂತ ತಾಯಿ ಮುಂದೆ ಹೇಳಿದ್ದಂತೆ. ಆದ್ರೆ ಸಂಸತ್ತಿಗೆ ಎಂದು ಹೇಳಿರ್ಲಿಲ್ವಂತೆ. ಎರಡನೇ ಆರೋಪಿ ಮನೋರಂಜನ್ ಮೈಸೂರಿನ ವಿಜಯನಗರ ನಿವಾಸಿಯಾಗಿದ್ದಾನೆ. ಹಾಸನದ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಮೂಲದವನಾಗಿದ್ರು ಮೈಸೂರಿನ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಮೈಸೂರಿನ ಮರಿಮಲ್ಲಪ್ಪ ಕಾಲೇಜಿನಲ್ಲಿ PU ವ್ಯಾಸಂಗ ಮಾಡಿ ಬೆಂಗಳೂರಿನ BIT ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದ್ದಾನೆ. ಅಲ್ಲದೆ 2016ರಲ್ಲಿ ಕಾಂಬೋಡಿಯಾಗೆ ತೆರಳಿದ್ದಂತೆ ಮನೋರಂಜನ್. ಇನ್ನು ಮನೋರಂಜನ್ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಕಾಲೇಜಿನಲ್ಲಿ 2018ರಲ್ಲಿ ಡ್ರಾಪ್ ಔಟ್ ಆಗಿದ್ದ. ಈ ಬಗ್ಗೆ ಮಾಹಿತಿ ನೀಡಿದ್ದ BIT ಕಾಲೇಜು ಪ್ರಾಂಶುಪಾಲ ಅಶ್ವಥ್, ಆತ ತಮ್ಮ ಕಾಲೇಜಿನ BE ಪದವಿ ಪೂರ್ಣ ಮಾಡಿಲ್ಲ. ಮನೋರಂಜನ್ ಡ್ರಾಪ್ ಔಟ್ ಮಾಡಿ ಹೋಗಿದ್ದಾನೆ. ಕಾಲೇಜಿನಲ್ಲಿ ಆತನ ವರ್ತನೆ ಈ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಸಹ ಉಪನ್ಯಾಸಕರ ಬಳಿಯೂ ಮಾಹಿತಿ ಕೇಳಿದ್ದೀನಿ ಅಂತ ಹೇಳಿ. ಬಿಹೇವಿಯರ್ ಅದೆಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ಪಾಠ ಮಾಡಿರೋ ಮೇಷ್ಟ್ರಗಳನ್ನ ಕೇಳಬೇಕು. ಅವ್ರು ರೆಗ್ಯುಲರ್ ಕ್ಲಾಸಸ್ ಬಂದಿದ್ನ ಏನು ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಕಲೆ ಹಾಕಿ ಆಮೇಲೆ ನಾಲ್ಕನೇ ಆರೋಪಿ ನೀಲಂ ಹರಿಯಾಣದ ಜಿಂದ್ ಜಿಲ್ಲೆಯ ಫಾಸೋ ಖುರ್ದ್ ಗ್ರಾಮದವರು. ಆಕೆಯ ತಂದೆ ಮಿಠಾಯಿ ವ್ಯಾಪಾರಿಯಾಗಿದ್ರೆ ಇಬ್ಬರು ಸಹೋದರರು ಡೆಲಿವರಿ ಕೆಲಸ ಮಾಡ್ತಿದ್ದಾರೆ. 37 ವರ್ಷದ ನೀಲಂ ಉನ್ನತ ವ್ಯಾಸಂಗಕ್ಕಾಗಿ ಹಿಸಾರ್ನ PG ಒಂದರಲ್ಲಿ ನೆಲೆಸಿದ್ದರು. ನಾಗರಿಕ ಸೇವಾ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ಆಕೆ ನಿರುದ್ಯೋಗ ವಿರುದ್ಧ ಹಲವು ಪ್ರತಿಭಟನೆ ನಡೆಸಿದ್ದಾಳೆ. ರೈತರ ಪ್ರತಿಭಟನೆಯಲ್ಲೂ ಭಾಗಿಯಾಗಿದ್ದಾಳೆ. ಇನ್ನು 3ನೇ ಆರೋಪಿ ಅಮೋಲ್ ಮಹಾರಾಷ್ಟ್ರದ ಲಾತೂರ್ ಮೂಲದವನು. ತಂದೆ ಧನ್ರಾಜ್ ಶಿಂಧೆ ದಿನಗೂಲಿ ಕೆಲಸ ಮಾಡ್ತಿದ್ದಾರೆ. 12ನೇ ತರಗತಿಯವರೆಗೆ ಮಾತ್ರ ಓದಿರುವ ಈತ ಸೇನೆ ಮತ್ತು ಪೊಲೀಸ್ ಸೇವೆಗಾಗಿ ಪೊಲೀಸ್ ನೇಮಕಾತಿ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದ. ಒಮ್ಮೆ ಪೊಲೀಸ್ ಸೇವೆಗೆ ನಡೆದ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು, ಲಿಖಿತ ಪರೀಕ್ಷೆಯಲ್ಲಿ ವಿಫಲನಾಗಿದ್ದ. ಕಳೆದ ಕೆಲವೇ ತಿಂಗಳಲ್ಲಿ ಈ ಅಮೋಲ್ 3 ಬಾರಿ ದೆಹಲಿಗೆ ಭೇಟಿ ನೀಡಿದ್ದ. ದುಷ್ಕೃತ್ಯದ 5ನೇ ಆರೋಪಿ ಹಾಗೂ ಸಂಸತ್ ಭವನದ ಬಳಿ ಪ್ರತಿಭಟನೆಯ ಮಾಸ್ಟರ್ ಮೈಂಡ್ ಆಗಿದ್ದವನು ಇದೇ ಲಲಿತ್ಜಾ. ಅಲ್ಲದೆ ಕಲರ್ ಸ್ಮೋಕ್ ಬಳಕೆ ಮಾಡುವುದನ್ನ ವಿಡಿಯೋ ಮಾಡಿದ್ದೇ ಇವನೇ ಅಂತ ಹೇಳಲಾಗ್ತಿದೆ. ದಾಳಿಯ ವಿಡಿಯೋವನ್ನ ಟ್ವೀಟ್ ಮಾಡಿ ಲಲಿತ್ಜಾ ಎಸ್ಕೇಪ್ ಆಗಿದ್ದಾನೆ. ಇನ್ನು ಈತನ ಇನ್ಸ್ಟಾಗ್ರಾಂನಲ್ಲಿ ಈತ ವೃತ್ತಿಯಲ್ಲಿ ಶಿಕ್ಷಕ ಎಂದು ಬರೆಯಲಾಗಿದೆ. ಆದರೆ ಆತನ ಹಿನ್ನೆಲೆ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇದಲ್ಲದೆ 6ನೇ ಆರೋಪಿ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಆದರೂ ಈವರೆಗೆ ಖಚಿತವಾಗಿ ತಿಳಿದು ಬಂದಿಲ್ಲ. ಇನ್ನು ಎಲ್ಲ ಆರೋಪಿಗಳು ಫೇಸ್ಬುಕ್ನಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಸದಸ್ಯರಾಗಿದ್ದಾರೆ. 1.5 ವರ್ಷದ ಹಿಂದೆ ಮೈಸೂರಿನಲ್ಲಿ ಭೇಟಿಯಾಗಿ ಡಿಸೆಂಬರ್ 10ರಂದು ತಮ್ಮ ರಾಜ್ಯಗಳಿಂದ ದೆಹಲಿಗೆ ತಲುಪಿದ್ದಾರೆ. ಗುರುಗ್ರಾಮದ ವಿಕಿ ವೃಂದಾ ನಿವಾಸದಲ್ಲಿ ವಾಸ್ತವ್ಯ ಹೂಡಿ ನಿನ್ನೆ ಬೆಳಗ್ಗೆ 9 ಗಂಟೆಗೆ ಸಂಸದ ಪ್ರತಾಪ್ ಸಿಂಹ ಕಚೇರಿಯಲ್ಲಿ ಸಾಗರ್ ಶರ್ಮಾ ಹೆಸರಿನಲ್ಲಿ ಪಾಸ್ ಪಡೆದಿತ್ತು. ಇನ್ನು ಮಹಾರಾಷ್ಟ್ರದಿಂದ ಅಮೋಲ್ ತಂದಿದ್ದ ಕಲರ್ ಸ್ಮೋಕ್ ಸ್ಪ್ರೇ ಎಲ್ಲರೂ ಹಂಚಿಕೊಂಡಿದ್ರು. ಉಭಯ ಸದನಗಳಲ್ಲಿ ಇವತ್ತು ಭದ್ರತಾ ಲೋಪ ಪ್ರತಿಧ್ವನಿಸಿತ್ತು. ವಿಪಕ್ಷಗಳು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದ್ರು. ಹೀಗಾಗಿ 14 ಸಂಸದರನ್ನೇ ಅಮಾನತು ಮಾಡಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ. ಸಂಸತ್ನಲ್ಲಿ ಕೋಲಾಹಲ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಲೋಕಸಭೆಯ ಭದ್ರತಾ ಲೋಪದ ವಿಚಾರ ಇವತ್ತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸಿತು. ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಭದ್ರತಾ ಲೋಪದ ವಿಷಯ ಪ್ರಸ್ತಾಪವಾಯಿತು. ಈ ವೇಳೆ ವಿಪಕ್ಷಗಳು ಭಾರೀ ಗದ್ದಲ ಎಬ್ಬಿಸಿದ್ವು. ಮೊದಲಿಗೆ 2 ಗಂಟೆಗೆ ಮುಂದೂಡಲಾಯಿತು. ಬಳಿಕ ನಾಳೆ ಬೆಳಗ್ಗೆ 11 ಗಂಟೆವರೆಗೆ ಲೋಕಸಭೆ ಮತ್ತು ರಾಜ್ಯಸಭೆ 2 ಕಲಾಪಗಳನ್ನು ಮುಂದೂಡಲಾಯಿತು. ಸಂಸತ್ ಕಲಾಪದಲ್ಲಿ ಗದ್ದಲ ನಡೆಸಿದ ವಿಪಕ್ಷಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಸಂಸತ್ನ ಉಭಯ ಸದನಗಳಲ್ಲೂ ವಿಪಕ್ಷ ಸದಸ್ಯರು ರಾಜೀನಾಮೆಗೆ ಆಗ್ರಹಿಸಿದ್ರು. ಅಲ್ಲದೆ ಗೃಹ ಸಚಿವರು ಈ ಬಗ್ಗೆ ಹೇಳಿಕೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಜೊತೆಗೆ ಶೇಮ್ ಶೇಮ್ ಎಂದು ಘೋಷಣೆ ಕೂಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. सदन में अराजकता नहीं फैलाए। ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಸಭಾ ಕಲಾಪ ಆರಂಭವಾಗುತ್ತಿದ್ದಂತೆ ವಿಪಕ್ಷಗಳು ಗದ್ದಲ ಎಬ್ಬಿಸಿವೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಂಸತ್ನಲ್ಲಿ ವಿಪಕ್ಷಗಳಿಂದ ಗದ್ದಲ ಸರಿಯಲ್ಲ. ನಿನ್ನೆ ಲೋಕಸಭೆಯಲ್ಲಿ ನಡೆದಿರುವ ಘಟನೆ ಖಂಡನೀಯವಾದದ್ದು. ಘಟನೆ ಬಗ್ಗೆ ಸ್ಪೀಕರ್ ತನಿಖೆಗೆ ಆದೇಶಿಸಿದ್ದಾರೆ ಅಂತ ಹೇಳಿದರು. ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಆರ್ಎಲ್ಪಿ ಪಕ್ಷದ ಏಕೈಕ ಸಂಸದ ಹನುಮಾನ್ ಬೇನಿವಾಲ್ ಸ್ಪೀಕರ್ ಪೋಡಿಯಂ ಹತ್ತಲು ಯತ್ನಿಸಿದ್ದಾನೆ. ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕಲಾಪ ಆರಂಭವಾದಾಗ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಹಾಜರಿರಬೇಕು ಅಂತ ಒತ್ತಾಯಿಸಲಾಯಿತು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಕುರ್ಚಿಯ ಪಕ್ಕದಲ್ಲಿ ನಿಂತಿದ್ದ ಬೇನಿವಾಲ್ ಸ್ಪೀಕರ್ ಪೋಡಿಯಂ ಅನ್ನು ಹತ್ತಲು ಯತ್ನಿಸಿದ್ರು. बाहर से जिनको पकड़ा है वो कोई और होंगे, लेकिन अंदर से जब वो व्यक्ति कूदता हुआ अंदर आया. ಇನ್ನು ಕಲಾಪಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ 14 ಸಂಸದರನ್ನ ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಳಿಸಲಾಯಿತು. ಡಿಎಂಕೆ ಸಂಸದ ಕನಿಮೊಳಿ, ಮಾಣಿಕ್ಯಂ ಠಾಕೂರ್, ಬೆನ್ನಿ ಬೆಹನಾನ್, ವಿಕೆ ಶ್ರೀಕಂದನ್, ಮೊಹಮ್ಮದ್ ಜಾವೇದ್, ಪಿಆರ್ ನಟರಾಜನ್, ಕೆ ಸುಬ್ರಹ್ಮಣ್ಯಂ, ಎಸ್ಆರ್ ಪಾರ್ಥಿಬನ್, ವೆಂಕಟೇಶನ್ ಸೇರಿದಂತೆ 15 ಸಂಸದರನ್ನ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅಮಾನತು ಮಾಡಲಾಗಿದೆ. श्री एसआर प्रतिबन, श्री एस वेंकटेशन and श्री Manickam Tagore MPs in utter disregard to the House. ರಾಜ್ಯಸಭೆಯಲ್ಲೂ ವಿಪಕ್ಷದವರು ಗದ್ದಲ ಎಬ್ಬಿಸಿದ್ದಕ್ಕೆ ಕಲಾಪವನ್ನ ಮುಂದೂಡಲಾಯಿತು. ಆದರೆ 12 ಗಂಟೆಗೆ ಮತ್ತೆ ಕಲಾಪ ಆರಂಭವಾಗುತ್ತಿದ್ದಂತೆ ಮತ್ತೆ ಗದ್ದಲ ಕೋಲಾಹಲ ಎಬ್ಬಿಸಲಾಯಿತು. ಹೀಗಾಗಿ 2ನೇ ಬಾರಿ ಅಂದ್ರೆ ಮಧ್ಯಾಹ್ನ 2 ಗಂಟೆಗೆ ರಾಜ್ಯಸಭೆ ಕಲಾಪವನ್ನ ಮುಂದೂಡಲಾಯಿತು. ಇನ್ನು ಇದೇ ವೇಳೆ ರಾಜ್ಯಸಭೆ ಬಾವಿಗಿಳಿದು ಪ್ರತಿಭಟಿಸಿದ್ದಕ್ಕೆ ಟಿಎಂಸಿ ಸಂಸದ ಡೆರೆಕ್ ಒಬ್ರಿಯಾನ್ ಅಮಾನತು ಮಾಡಲಾಯಿತು. ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ಗುಪ್ತಚರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ತಪಾಸಣೆ ನಡೆಸಿದ್ದಾರೆ. ಬಳಿಕ ಮನೋರಂಜನ್ ಕುಟುಂಬದವರಿಂದಲೂ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಗುಪ್ತಚರ ಇಲಾಖೆ ಅಧಿಕಾರಿಗಳ ವಿಚಾರಣೆ ವೇಳೆ ಮನೋರಂಜನ್ ಮನೆಗೆ ಸಾಗರ್ ಶರ್ಮಾ 2 ಬಾರಿ ಬಂದಿದ್ದ ಅಂತ ಹೇಳಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಕುಟುಂಬದವರು, ಇಲ್ಲಿಗೆ ಬಂದಿದ್ದ ಸಾಗರ್ ಶರ್ಮಾ ಮನೆಯಲ್ಲಿ ಊಟ ಮಾಡಿ ಹೋಗಿದ್ದ, ಆದರೆ ಸಾಗರ್ ಶರ್ಮಾ ಇಲ್ಲಿ ಉಳಿದುಕೊಂಡಿರಲಿಲ್ಲ ಅಂತ ಕುಟುಂಬದವರು ಮಾಹಿತಿ ನೀಡಿದ್ದಾರೆ. ಇನ್ನು ಮನೋರಂಜನ್ ಹೆಚ್ಚು ಪುಸ್ತಕ ಓದ್ತಿದ್ದ, ಹೆಚ್ಚು ಮಾತನಾಡ್ತಿರಲಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಭದ್ರತಾ ಲೋಪದ ಆರೋಪಿ ಶಿಂಧೆ ಮನೆಗೆ ಮಹಾರಾಷ್ಟ್ರ ಪೊಲೀಸರು ಎಟಿಎಸ್ ಭೇಟಿ ನೀಡಿದ್ದಾರೆ. ಲಾತೂರ್ ಜಿಲ್ಲೆಯ ಜರಿವನಕುಂಡ ಗ್ರಾಮದ ನಿವಾಸಿ ಅಮೋಲ್ ಶಿಂಧೆ ಮನೆಯಲ್ಲಿ ತಲಾಶ್ ನಡೆಸಲಾಯಿತು. ಸುಮಾರು 4 ತಾಸುಗಳ ಕಾಲ ಅಮೋಲ್ ಕುಟುಂಬಸ್ಥರ ವಿಚಾರಣೆ ಮಾಡಿದ್ರು. ಪೋಷಕರು ಮತ್ತು ಅಕ್ಕಪಕ್ಕದ ಮನೆಯವರಿಂದ ಮಾಹಿತಿ ಸಂಗ್ರಹಿಸಿದ್ರು. ಇಂದು ಸಹ ಕಲಾಪದಲ್ಲಿ ನಾಯಕರುಗಳ ನಡುವೆ ಜಟಾಪಟಿ ನಡೆಯಿತು. ಪ್ರಧಾನಿ ಮೋದಿ ಹೆಸರು ಪ್ರಸ್ತಾಪಿಸದಂತೆ ಶಾಸಕ ಯತ್ನಾಳ್ ತಾಕೀತು ಮಾಡಿದ್ರು. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟರು. ಈ ಸುದ್ದಿಗಳನ್ನು ನೋಡೋಣ ಸದನ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇವಾಗ
ಇವಾಗ ಇದ್ರ ಬಗ್ಗೆ ಖಂಡಿತ ವಿಪಕ್ಷ ಸದಸ್ಯರು ಗೈರು ವೇಳೆ ವಿಧೇಯಕಗಳ ಅಂಗೀಕಾರ ವಿಚಾರವಾಗಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಇಲ್ಲದ ವೇಳೆ ಅಂಗೀಕಾರ ಮಾಡಿರುವುದು ಸರಿಯಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಆದರೆ ನೀವು ಮಾತು ಕೊಟ್ಟಂಗೆ ನಮ್ಮ ಹತ್ರ ನಡ್ಕೊಂಡಿಲ್ಲ. ಮಾತಿಗೆ ತಪ್ಪಿದ್ದೀರಾ ಅಂತ ನಂದು ಮಾತಿಗೆ ತಪ್ಪಿದ್ದೀರಾ. ವಿಧಾನಸಭೆ ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಹೆಸರು ಬಳಸುತ್ತಿರುವುದರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿದ್ದನ್ನ ಮಾತನಾಡುವಾಗ ಕೊಡದಿರುವ ಬಗ್ಗೆ ಹೇಳಿದ್ರೆ ತಪ್ಪೇನು ಅಂತಂದ್ರು. ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ. ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ, ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವಾ? ಕೊಟ್ಟಿಲ್ಲ ನಿಮ್ಗೆ ಭಯ ಇಲ್ಲ, ಒಳ್ಳೆ ಕೆಲಸ ಮಾತ್ರ ನೀವು ಹೇಳ್ಬೇಕು. ಕರ್ನಾಟಕ ಅನ್ಯಾಯ ಮಾಡಿದ್ ಹೇಳ್ಬಾರ್ದು ಅಂತ. ಕಾಡಾನೆ ಹಾವಳಿ ಬಗ್ಗೆ ಸದನದಲ್ಲಿ ಶಾಸಕ ಟಿಡಿ ರಾಜೇಗೌಡ ಪ್ರಸ್ತಾಪಿಸಿದ್ರು. ಈ ವೇಳೆ ಉಪಪ್ರಶ್ನೆ ರೂಪದಲ್ಲಿ ಮಾತನಾಡಿದ ಶಾಸಕ ತಮ್ಮಯ್ಯ ರಾಜೇಗೌಡ ಹೇಳಿದ ಮಾತನ್ನೇ ಪುನರಾವರ್ತನೆ ಮಾಡಿದ್ರು. ಆಗ ಸ್ಪೀಕರ್ ಯುಟಿ ಖಾದರ್ ಅಲ್ಲಿ ಆನೆ ಕಾಟವಾದ್ರೆ ನಮಗಿಲ್ಲಿ ನಿಮ್ಮ ಕಾಟ ಅಂತ ಬೇಸರ ಹೊರಹಾಕಿದ್ರು. ಅಲ್ಲಿ ಆನೆ ಕಾಟ, ಇಲ್ಲಿ ನಮ್ಗೆ ನಿಮ್ಮ ಕಾಟ ಆಗಿಬಿಟ್ಟಿದೆ. ಕಾಡಾನೆ ಉಪಟಳದ ಕುರಿತು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಉತ್ತರಿಸಿದ್ರು. ರಾಜ್ಯಾದ್ಯಂತ ಆನೆಗಳ ಸಮಸ್ಯೆ ಇರುವಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕ್ತೇವೆ. ಶಾಶ್ವತ ಯೋಜನೆಯಡಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕಲಾಗುತ್ತದೆ. ಯೋಜನೆಗೆ 3.59 ಕೋಟಿ ಅನುದಾನ ಒದಗಿಸಲಾಗಿದೆ ಅಂತಂದ್ರು. ಈ ವರ್ಷ 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಿಕ್ಕೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದಕ್ಕೆ ಸುಮಾರು 200 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಧನ ವಿನಿಯೋಗ ವಿಧೇಯಕ ಚರ್ಚೆ ವೇಳೆ ಗದ್ದಲ ಉಂಟಾಯಿತು. ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡುತ್ತಿದ್ದಾಗ ವಿಪಕ್ಷಗಳ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ದುರ್ಬಳಕೆ ಆಗ್ತಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತಂದ್ರು. ಒಂದೇನಾಗಿದೆ ಅಂತಂದ್ರೆ, ಒಂದು ಕೈಯಲ್ಲಿ ಕೊಡೋದು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಇತಿಹಾಸದಲ್ಲೇ ಆಗದ ಭದ್ರತಾ ಲೋಪವನ್ನ ವಿಶ್ವವೇ ನೋಡಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಕಿಡಿಕಾರಿದ್ರು. ಪ್ರತಾಪ್ ಸಿಂಹರನ್ನ ಕೂಡ ಲೋಕಸಭೆಯಿಂದ ಸಸ್ಪೆಂಡ್ ಮಾಡಬೇಕು. ಆಶ್ಚರ್ಯ ಅಂದ್ರೆ ಗೃಹ ಸಚಿವರು ಪ್ರಧಾನಿ ವಿಷಾದವನ್ನೂ ವ್ಯಕ್ತಪಡಿಸಿಲ್ಲ ಅಂತಂದ್ರು. ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಇದು ಸಂಸತ್ತಿನಿಂದ ಲೋಕಸಭೆಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವಾಗಲೇ ಒತ್ತಾಯ ನಮ್ಮ ಪಕ್ಷದವರು ಮಾಡಿದ್ದಾರೆ. ಸಂಸದರ ಪಾಸ್ ಕೊಟ್ಟವರನ್ನ ಯಾಕೆ ಇನ್ನೂ ಕರೆದು ಮಾತನಾಡಿಸಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಸಂಸದೆ ಮಹುವಾ ಮೊಯಿತ್ರಾ 1 ತಿಂಗಳಲ್ಲಿ ವಜಾಗೊಳಿಸಿದ್ರು. ಸಂಸದ ಪ್ರತಾಪ್ ಸಿಂಹ ವಿಚಾರದಲ್ಲಿ ಸುಮ್ಮನಿದ್ದಾರೆ ಅಂತ ಕಿಡಿಕಾರಿದ್ರು. ಇದೇ ಪಾಸ್ ಒಬ್ಬ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ದಿದ್ರೆ ಬಿಜೆಪಿ ಏನ್ ಮಾಡ್ತಾ ಇದ್ರು? ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಅವರು 1 ತಿಂಗಳು ಒಳಗಡೆ ಅವ್ರಿಗೆ ವಜಾನೆ ಮಾಡಿಬಿಟ್ರು. ಪಾಸ್ ಕೊಟ್ಟವರಿಗೆ ಯಾಕೆ ನಾನು ಕರೆಸಿ ಮಾತಾಡಿಲ್ಲ? ನಾವು ಪಾಸ್ ನೀಡಿದ್ದರೆ ಭಯೋತ್ಪಾದಕರ ಪಟ್ಟ ಕಟ್ಟುತ್ತಿದ್ದರು ಅಂತ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ಪರಿಚಯ ಇದ್ದ ಕಾರಣಕ್ಕೆ ಪಾಸ್ ನೀಡಿದ್ದಾರೆ. ಯುವಕರು ಪ್ರತಾಪ್ ಸಿಂಹ ಪರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ಇದರ ಹಿಂದೆ ಬೇರೆ ಹುನ್ನಾರ ಇದೆ ಅಂತಂದ್ರು. ಈಗ ಸಂಸದರಿಗೆ ಏನಿದ್ದಾರೆ ಅವ್ರಿಗೆ ಪರಿಚಿತರೆ, ಅವರು ಬಹಳ ದಿವಸಗಳಿಂದ ಅವ್ರು ಪರಿಚಯ ಇರೋವಂಥವ್ರು. ಸೊ ಅವ್ರು ಕೆಲವರು ಹೇಳ್ತಿದ್ದಾರೆ ಅವ್ರಿಗೆ ಕೆಲಸ ಮಾಡೋರು ಕೂಡ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಕೂಡ ಮಾಡ್ತಿದ್ರು ಅಂತ ಹೇಳಿ. ವಿಶ್ವಗುರು ಆಡಳಿತದ ವೈಫಲ್ಯವನ್ನ ಇಡೀ ವಿಶ್ವವೇ ನೋಡಿದೆ ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಭದ್ರತಾ ಲೋಪದ ಹೊಣೆಯನ್ನ ವಿಶ್ವಗುರು ಹೊರಬೇಕು. ಮನೋರಂಜನ್ ಮೋದಿರನ್ನ ದೇವನೆಂದು ಪರಿಗಣಿಸುತ್ತಿದ್ದ ಅಂಧ ಭಕ್ತರನ್ನ ಇದೀಗ ಲೋಕವೇ ನೋಡಿದೆ ಅಂತಂದ್ರು. ವಿಶ್ವಗುರು ನರೇಂದ್ರ ಮೋದಿ ಅವ್ರನ್ನ ದೇವರು ಅಂತೇಳಿ ಪರಿಗಣಿಸ್ತಾ ಇದ್ರು ಅಂತ ಹೇಳಿ, ಈ ಒಂದು ಫೇಕ್ ದೇವರ ಅಂಧ ಭಕ್ತರು ಯಾವ ರೀತಿ ಇರ್ತಾರೆ ಅಂತೇಳಿ ನೆನ್ನೆ ಸಾಬೀತು ಮಾಡಿದ್ದಾರೆ.